ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ವಿಚಾರಣೆಗೆ ಹಾಜರಾಗ್ತಾರಾ ಭೈರತಿ ಬಸವರಾಜ್. ಭಾರತಿ ನಗರ ಠಾಣೆ ಬಳಿ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಶಾಸಕ ಭೈರತಿ ಬಸವರಾಜ್ ಅವರು ಹಾಜರಾಗಬೇಕಾಗಿತ್ತು. 11ವರೆಗೆ ಅವರಿಗೆ ಹಾಜರಾಗೋದಕ್ಕೆ ನೋಟಿಸ್ ಅನ್ನ ಕೂಡ ಈಗಾಗಲೇ ಸರ್ವ್ ಮಾಡಲಾಗಿದೆ. ಹಾಗಾಗಿ 11ವರೆಗೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ನೋಟಿಸ್ ಅನ್ನ ನೀಡಲಾಗಿದ್ದು ಭಾರತಿ ನಗರ ಠಾಣೆ ಬಳಿ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಕಿತ್ತಗನೂರು ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ನಡೆಸಲಾಗುತ್ತೆ. ಭೈರತಿಯ ಅಭಿಮಾನಿಗಳು ಜಮಾಯಿಸುವಂತಹ ಸಾಧ್ಯತೆ ಇದೆ. ಅವರನ್ನ ವಿಚಾರಣೆಗೆ ಒಳಪಡಿಸುವಂತಹ ಒಂದು ನೋಟಿಸ್ ಅನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಬಂಧನ ಭೀತಿ ಕೂಡ ಅವರಿಗೆ ಕಾಡ್ತಾ ಇದೆ. ಸೊ ಸ್ಟೇಷನ್ ಮುಂಭಾಗ ಬ್ಯಾರಿಕೇಡ್ ಹಾಕಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಪುಲಿಕೇಶಿನಗರ ಠಾಣೆಯಲ್ಲಿ ಆರೋಪಿಗಳನ್ನ ಈಗಾಗಲೇ ವಿಚಾರಣೆ ಮಾಡಲಾಗ್ತಾ ಇದೆ. ಕಿರಣ್, ವಿಮಲ್, ಮದನ್ ಸೇರಿ 5 ವಿಚಾರಣೆಯನ್ನ ಮಾಡಲಾಗ್ತಾ ಇದ್ದು ಈಗಾಗಲೇ ಈ ಒಂದು ಪ್ರಕರಣದಲ್ಲಿ A1 ಆಗಿರುವಂತಹ FIR ಅಲ್ಲಿ ದಾಖಲಾದಂತೆ ಜಗದೀಶ್ ಬಗ್ಗೆ ಈಗ 5 ಆರೋಪಿಗಳು ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಬಾಯಿ ಬಿಡ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಈ ಒಂದು ಪ್ರಕರಣದಲ್ಲಿ FI ಆಗಿರುವಂತಹ ಭೈರತಿ ಬಸವರಾಜ್ ಅವರ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆಗಳು ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಭೈರತಿ ಬಸವರಾಜ್ ಅವರು ಎಷ್ಟೊತ್ತಿಗೆ ಹಾಜರಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ? ಅಲ್ಲಿ ಏನೆಲ್ಲ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ? ಅಷ್ಟರ ಜೊತೆಗೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಇತರೆ ಆರೋಪಿಗಳ ವಿಚಾರಣೆಯಲ್ಲಿ? ನವಿತಾ ಜೈನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಪ್ರಮುಖವಾಗಿ ಶಾಸಕರುವಂತಹ ಭೈರತಿ ಬಸವರಾಜ್ 11:30ಕ್ಕೆ ಇವತ್ತು ಭಾರತೀನಗರ ಸ್ಟೇಷನ್ಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಈಗ 12 ಗಂಟೆ ಆಗಿದೆ, ಇನ್ನೂ ಕೂಡ ಬಸವರಾಜು ಸ್ಟೇಷನ್ಗೆ ಬಂದಿಲ್ಲ. ಈ ನಿಟ್ಟಿನಲ್ಲಿ ಪೊಲೀಸರಿಗೂ ಕೂಡ ಯಾವುದೇ ರೀತಿ ಅವರ ಮೂವ್ಮೆಂಟ್ ಕೂಡ ಇಲ್ಲ. ಈಗ ಮತ್ತೆ ಭೈರತಿ ಅವರ ಮನೆಯಲ್ಲೂ ಕೂಡ ಅಲ್ಲಿಲ್ಲ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಕಳೆದ 2 ದಿನಗಳಿಂದಲೂ ಕೂಡ ಅವರ ನಿವಾಸಕ್ಕೆ ಭೈರತಿ ಬಸವರಾಜ್ ಬಂದಿಲ್ಲ. ಲೀಗಲ್ ಒಪಿನಿಯನ್ ಪಡ್ಕೊಂಡಿದ್ದಾರೆ, ಬೆಂಗಳೂರಲ್ಲೇ ಇದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಭೈರತಿ ಬಸವರಾಜ್ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಅವರ ಬೆಂಬಲಿಗರು ಎಲ್ಲರೂ ಕೂಡ ಜಮಾವಣೆ ಆಗ್ತಾರೆ, ಯಾವುದೇ ಸಮಸ್ಯೆ ಆಗಬಾರ್ದು ಅಂತೇಳಿ ಒಂದು ಬಿಗಿ ಬಂದೋಬಸ್ತ್ ಕೂಡ ಮಾಡಿಕೊಂಡಿರುವಂತದ್ದು. 2 KSRP ತುಕಡಿಗಳನ್ನ ಹಾಕೊಂಡಿದ್ದಾರೆ. ಈ ಒಂದು ಸ್ಟೇಷನ್ ಮುಂಭಾಗದಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಎರಡೂ ಬದಿಯಲ್ಲಿ ಒಂದು ಫ್ರಂಟ್ ಗೇಟ್ ಮತ್ತು ಬ್ಯಾಕ್ ಗೇಟ್ ಎರಡು ಕಡೆಯಲ್ಲೂ ಕೂಡ ಪೊಲೀಸ್ ಬಂದೋಬಸ್ತನ್ನ ಮಾಡಿಕೊಂಡಿರುವಂತದ್ದು. ಮತ್ತೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅಂತೇಳಿ ಹೆಚ್ಚುವರಿಯಾಗಿ ಪೊಲೀಸರು ಬಂದೋಬಸ್ತನ್ನ ಮಾಡಿಕೊಂಡಿದ್ದಾರೆ. ಮತ್ತೆ ಅದರಲ್ಲಿ ಪ್ರಮುಖವಾಗಿ ಅಡಿಷನಲ್ CP ಆಗಿರ್ಬೋದು, ಮತ್ತೆ DCP ಆಗಿರ್ಬೋದು, ಮತ್ತೆ ಈ ತನಿಖಾಧಿಕಾರಿ ಅಂತ ಪ್ರಕಾಶ್ ರಾಥೋಡ್ ಏನಿದ್ದಾರೆ ಈಗಾಗಲೇ ಸ್ಟೇಷನ್ ಅಲ್ಲೇ ಈ ಒಂದು ಭಾರತೀನಗರ ಸ್ಟೇಷನ್ ಅಲ್ಲೇ ಇರುವಂತದ್ದು. ಅವರು ಕೂಡ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಅವರ ಪ್ರಿಪರೇಷನ್ಸ್ ಅನ್ನ ಮಾಡಿಕೊಂಡಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ವಿಚಾರಣೆ ಮಾಡುವ ನಿಟ್ಟಿನಲ್ಲಿ ಎಲ್ಲ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಯಾಕಂದ್ರೆ ಒಬ್ಬ ಮಾಜಿ ಸಚಿವರು ಕೂಡ ಆಗಿರುವಂತದ್ದು, ಶಾಸಕರಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಕೊಲೆಯಾದಂತಹ ಬಿಕ್ಲೆ ಶಿವನ ತಾಯಿ ಕೂಡ ಕುಮ್ಮಕ್ಕಿನಿಂದಲೇ ಒಂದು ಕೊಲೆ ಆಗಿದೆ ಅಂತ ಗಂಭೀರವಾದಂತಹ ಆರೋಪವನ್ನು ಮಾಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಹೀಗಾಗಿ ಈ ಒಂದು ಅಂದ್ರೆ ಜಗ್ಗ ಆಗಿರಬಹುದು, ಈಗ ಪ್ರಮುಖ ಆರೋಪಿ ಜಗ್ಗ ಎಸ್ಕೇಪ್ ಆಗಿದ್ದಾನೆ. ಜಗ್ಗನಿಗೂ ಮತ್ತೆ ಅವರಿಗೆ ಇರುವಂತಹ ವ್ಯವಹಾರಿಕ ನಂಟೇನು, ಮತ್ತೆ ಅವರ ಪ್ರಾಪರ್ಟಿ ವಿಚಾರದಲ್ಲಿ ಯಾವೆಲ್ಲ ಡೀಲ್ ಅಲ್ಲಿ ಇವರು ಶಾಮೀಲಾಗಿದ್ರು ಅನ್ನೋ ವಿಚಾರದಲ್ಲಿ ಒಂದು ಆರೋಪ ಏನಿದೆ ಆ ವಿಚಾರಕ್ಕೂ ಆಗಿರಬಹುದು. ಮತ್ತೆ ಈ ಒಂದು ಕೊಲೆ ಕೇಸ್ ಪರ್ಟಿಕ್ಯುಲರ್ ಸಂಬಂಧಪಟ್ಟಂತೆ ಅವರಿಬ್ಬರ ನಡುವೆ ಸಂಪರ್ಕ ಇತ್ತಾ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ಕೂಡ ಸಂಪೂರ್ಣವಾಗಿ ವಿಚಾರಣೆಯನ್ನ ಮಾಡುವಂತದ್ದು. ಸದ್ಯ ಈಗ ಪ್ರಮುಖವಾಗಿ ಈಗ ಪುಲಿಕೇಶಿನಗರ ಠಾಣೆಯಲ್ಲಿ 5 ಆರೋಪಿಗಳನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಈಗಾಗಲೇ ಅಲ್ಲಿ ಅಡಿಷನಲ್ CP ಅವರು ಬಂದು ಅಲ್ಲಿ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಅವರು ಕೂಡ ಎಲ್ಲ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದಾರೆ, ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಅದರಲ್ಲಿ ಆರೋಪಿ ಕಿರಣ್ ಬಾಯ್ ಬಿಡ್ತಾ ಇಲ್ಲ ಅಂತೇಳಿ. ಅದೇ ಜಗ್ಗ ಏನಿದ್ದಾನೆ A1 ಆರೋಪಿ, ಆತನಿಗಾಗಿ ತೀವ್ರ ಹುಡುಕಾಟ ನಡೆಸಲಾಗ್ತಾ ಇದೆ. ಆತ ತಮಿಳುನಾಡಲ್ಲಿ ಒಬ್ಬ ಫೈನಾನ್ಷಿಯರ್ ನ ಸಹಾಯದಿಂದ ಅಲ್ಲಿ ಶೆಲ್ಟರ್ ಅನ್ನ ಪಡ್ಕೊಂಡು ಪೊಲೀಸರ ಕಣ್ತಪ್ಪಿಸಿ ಓಡಾಡ್ತಾ ಇದ್ದಾನೆ ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಆಳಕ್ಕೆ ಹೋದಂತೆ ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇದೆ ವಿಚಾರಣೆಯ ಸಂದರ್ಭದಲ್ಲಿ. ಮತ್ತೆ ಪೊಲೀಸರ ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದು ಶರಣಾಗತಿ ಮಾಡಿಸಿರುವಂತಹ ಒಂದು ಆರೋಪ, ಮತ್ತೆ ಅವರಿಗೆ ಲೈವ್ ಲೊಕೇಶನ್ ಅನ್ನ ಕಳಿಸಿಕೊಟ್ಟಿದ್ದಾರೆ ಆರೋಪಿಗಳ ಜೊತೆ ಶಾಮೀಲಾಗಿರೋ ಅನ್ನೋ ಆರೋಪ ಏನಿದೆ ಆ ಸಂಬಂಧಪಟ್ಟಂತೆ ಕೂಡ ತನಿಖೆಯನ್ನ ಮಾಡಲಾಗ್ತದೆ. ತನಿಖೆ ವಿಚಾರದಲ್ಲಿ ಒಂದು ಅಧಿಕಾರಿಗಳೇನಾದ್ರೂ ಇದರಲ್ಲಿ ಭಾಗಿಯಾಗಿದ್ದ ಕಂಡು ಬಂದ್ರೆ ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಕಮಿಷನರ್ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಸದ್ಯ ಇರುವಂತಹ ಮಾಹಿತಿ ಪ್ರಕಾರವಾಗಿ ಶಾಸಕ ಭೈರತಿ ಬಸವರಾಜ್ ಎಲ್ಲಿ ಹೋದ್ರು ಅನ್ನೋದು ಈಗ ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಅವರ ಮನೆ ಇರುವಂತದ್ದು ಯಾವಾಗಲೂ ಕೂಡ ಎಷ್ಟೇ ಅವರು ಡೆವಲಪ್ಮೆಂಟ್ ಸಚಿವರಾಗಿದ್ದಂತ ಸಂದರ್ಭದಲ್ಲೂ ಕೂಡ ಅವರು ಕಾರ್ಯಕ್ರಮ ಮುಗಿದ ಬಳಿಕ ಅವರು ಭೈರತಿ ಅವರ ಕೋರ್ಟ್ ಕೂಡ ಈಗ ಸೂಚನೆಯನ್ನ ಕೊಟ್ಟಿದೆ. ಸೊ ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಏನೇ ಆದ್ರೂ ಕೂಡ ತಮ್ಮ ವಕೀಲರ ಮೂಲಕ ಆದ್ರೂ ಅಟ್ಲೀಸ್ಟ್ ಬರುವಂತಹ ಸಾಧ್ಯತೆಗಳು ಇದೆಯಾ ಹೇಗೆ ಅಂತ? ಯಾಕಂದ್ರೆ ಬಂಧನ ಭೀತಿ ಅವರನ್ನ ಕಾಡ್ತಾ ಇದೆಯಾ ಇಲ್ಲಿ ಈಗ?
ಎಸ್, ಖಂಡಿತವಾಗಿಯೂ ಕೂಡ ಈಗ ಭವಿತಿ ಪ್ರಸಾದ್ ಅವರಿಗೆ ಅದೇ ಒಂದು ಟೆನ್ಷನ್ ಇರುವಂತದ್ದು, ಬಂಧನ ಭೀತಿ ಅವರಿಗೆ ಕಾಡ್ತಾ ಇರುವಂತದ್ದು. ಈಗ ಸ್ಟೇಷನ್ ವಿಚಾರಣೆಗೆ ಹೋದಂತಹ ಸಂದರ್ಭದಲ್ಲಿ ಲಾಕ್ ಮಾಡ್ಕೊಂಡ್ರೆ ಅಂದ್ರೆ ಬಂಧನವನ್ನ ಮಾಡಿದ್ರೆ ಏನೋ ಒಂದು ಅವರಿಗೆ ಒಂದು ಭಯ ಕಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಅವರು ವಕೀಲರ ಒಂದು ಸಂಪರ್ಕದಲ್ಲಿದ್ದಾರೆ, ಅವರ ಲೀಗಲ್ ಒಪಿನಿಯನ್ ಅನ್ನು ಕೂಡ ಪಡ್ಕೊಳ್ತಾ ಇರುವಂತದ್ದು. ಈಗ ಒಂದು ವೇಳೆ ಏನಾದರೂ ಅವರು ವಿಚಾರಣೆಗೆ ಬಂದ್ರೆ ವಕೀಲರ ಮೂಲಕ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದ್ರೆ ಸದ್ಯದ ಮಟ್ಟಿಗೆ ವಿಚಾರಣೆ ಅಂದ್ರೆ 11:30 ಅವರು ಬರಬೇಕು ಅಂತ ಏನಿಲ್ಲ. ಮಧ್ಯಾಹ್ನದ ಒಳಗಾಗಿ ಕೂಡ ಅವ್ರು ಏನೋ ಒಂದು ರೀಸನ್ ಕೊಟ್ಟು, ಅಂದ್ರೆ ಅವ್ರಿಗೆ ವೈಯಕ್ತಿಕ ಕಾರಣಗಳ ಏನಾದರೂ ರೀಸನ್ ಕೊಟ್ಟು ವಿಚಾರಣೆಗೆ ಹಾಜರಾಗಬಹುದು ನಿಟ್ಟಿನಲ್ಲಿ ಪೊಲೀಸ್ ಮೂಲಗಳು ಕೂಡ ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇವತ್ತು ಅವರು ವಿಚಾರಣೆಗೆ ಹಾಜರೇ ಆಗಲೇಬೇಕಾಗಿರುವಂತದ್ದು. ಹೀಗಾಗಿ ಒಂದು ವೇಳೆ ಅವರು ವಿಚಾರಣೆಗೆ ಹಾಜರಾಗದಿದ್ದ ಸಂದರ್ಭದಲ್ಲಿ ಅವರ ಮುಂದಿನ ನಡೆ ಏನನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಒಂದು ವೇಳೆ ಇವತ್ತು ವಿಚಾರಣೆಗೆ ಹಾಜರಾಗದಿದ್ರೆ ಪೊಲೀಸರನ್ನು ಅವರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಭೈರತಿ ಪ್ರಸಾದ್ ಅವರು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ, ವಿಚಾರಣೆಗೆ ಸಂಬಂಧಪಟ್ಟಂತೆ ಯಾವ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ, ಅಥವಾ ಏನಾದರೂ ಒಂದು ವಿಚಾರಣೆಗೆ ಬಂದು ಭಾರತೀನಗರ ಸ್ಟೇಷನ್ ನಲ್ಲಿ ತನಿಖಾಧಿಕಾರಿ ಮುಂದೆ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಮುಖ್ಯವಾಗಿ ಪೊಲೀಸರು ಈಗ ಶಾಸಕ ಅವರನ್ನ ವಿಚಾರಣೆ ಕರೆಯುವ ಮೂಲಕವಾಗಿ ಅವರ ಹಿಂಬಾಲಕರು ಯಾರಿದ್ರು ಎಲ್ಲರಿಗೂ ಕೂಡ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ರೆ. ಒಂದು ಈಗ ಭೈರತಿ ಪ್ರಸಾದ್ ಅವರನ್ನ ಇನ್ವೆಸ್ಟಿಗೇಷನ್ ಕರೆದ್ರೆ ಅಲ್ಲಿ ನಮ್ಮ ಅಂದ್ರೆ ಯಾಕಂದ್ರೆ ಅವರ ಬಾಸ್ ಆಗಿರುವಂತದ್ದು, ಯಾಕಂದ್ರೆ ಜಗ್ಗಾಲಿ ಏನಿದ್ದಾರೆ ಆ ಜಗ್ಗನಿಯ ಬಾಸ್ ಈ ಭೈರತಿ ಪ್ರಸಾದ್. ಆಗ ಅವರನ್ನ ಕರೆಸ್ಕೊಂಡು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಬಾಸ್ ಯಾವ ಸಮಸ್ಯೆ ಆಗ್ಬಾರ್ದು ಅಂತೇಳಿ ನೇರವಾಗಿ ಬಂದು ಅವರು ಪೊಲೀಸರಿಗೆ ಸಿಕ್ಕು ಬೀಳುವಂತ ಒಂದು ಪ್ರಯತ್ನಗಳು ಕೂಡ ಆಗಬಹುದು. ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಸಿಕ್ಕಬೀಳ್ಬೇಕಾಗಿರುವಂತದ್ದು ಜಗ್ಗ. ಆ ಜಗ್ಗ ಸಿಕ್ಕಂತ ಸಂದರ್ಭದಲ್ಲಿ ಈ ಕೇಸ್ ನಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಯಾರೆಲ್ಲ ಇವ್ರಿಗೆ ಇನ್ವಾಲ್ವ್ಮೆಂಟ್ ಅಲ್ಲಿ ಸಹಕಾರವನ್ನ ಕೊಟ್ಟಿದ್ರು, ಎಷ್ಟು ಕೋಟಿ ಹಣಕ್ಕೆ ಇದು ಕೊಲೆ ಮಾಡೋಕೆ ಡೀಲ್ ಆಗಿದೆ, ಮತ್ತೆ ಆರೋಪಿಗಳಿಗೆ ಮತ್ತೆ ಕೊಲೆ ಮಾಡೋಕೆ ನಿಖರ ಕಾರಣ ಏನು, ಕೇವಲ ಕಿತ್ತಗನೂರಿ ಬಳಿ ಇರುವಂತಹ 1.5 ಎಕರೆ ಜಾಗದ ಪ್ರಾಪರ್ಟಿ ವಿಚಾರವಾಗಷ್ಟೇ ಈ ಒಂದು ಕೊಲೆ ಆಗಿದೆಯಾ, ಅದನ್ನು ಹೊರತುಪಡಿಸಿ ಬೇರೆ ಏನಾದ್ರೂ ಕಾರಣಗಳಿದೆಯಾ ಅನ್ನೋದು ಬಗ್ಗೆ ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ರೌಡಿ ಆಕ್ಟಿವಿಟೀಸ್ ಅಲ್ಲಿದ್ದಂತಹ ಈ ಒಂದು ಬಿಕ್ಲ ಶಿವನ ಒಂದು ಏನಿದೆ, ಈ ಬಿಕ್ಲ ಶಿವನ ವಿಚಾರಕ್ಕೆ ಸಂಬಂಧಪಟ್ಟಂತೆ 1.5 ಎಕರೆ ಪ್ರಾಪರ್ಟಿಯ ಅಷ್ಟೇ ಅಲ್ಲದೆ ಬೇರೆ ಬೇರೆ ರೀತಿಯ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹಿಂದೆಲೂ ಕೂಡ ಅಲ್ಲೇ ಹೋಗಿ ಕಿತ್ತಗನೂರಿನಲ್ಲಿ ಕಾಂಪೌಂಡರ್ ಅನ್ನ ಹಾಕಿದಂತ ಇದೇ ಒಂದು ಬಿಕ್ಲ ಶಿವನನ್ನ ಟಾರ್ಗೆಟ್ ಮಾಡಿದಂತರು ಕಳೆದ 6 ತಿಂಗಳಿಂದ ಕಮಿಷನರ್ ದಯಾನಂದ್ ಅವರಿಗೆ ದೂರನ್ನ ಕೊಟ್ಟಿದ್ದಂತದ್ದು ಇದೇ ಪ್ರಮುಖವಾಗಿ ಬಿಕ್ಲ ಶಿವ. ಅದೇ ಆ ಬಿಕ್ಲ ಶಿವನ ಕೊಟ್ಟಂತ ಕಂಪ್ಲೇಂಟ್ ಅಲ್ಲೇ ರಾಮಮೂರ್ತಿ ನಗರ ಪೊಲೀಸರು ಯಾವುದೇ ರೀತಿಯ ಪ್ರಕರಣವನ್ನ ತೆಗೆದುಕೊಂಡಿರಲಿಲ್ಲ. ಆದ್ರೆ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳದೆ ನಿರ್ಲಕ್ಷಿಸಿ ಕರ್ತವ್ಯ ಲೋಪವನ್ನ ಮಾಡಿದ ಅನ್ನೋ ಆರೋಪ ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ಎಂದಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ನವಿತಾ ಜೈನ್. ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.